ಇಂದು ಕುಷ್ಟಗಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಹನುಮನಾಳದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಯಂತೆ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರೂಜಿರವರ ಜಯಂತಿಯ ಅಂಗವಾಗಿ ಮಕ್ಕಳ ದಿನಾಚರಣೆಯಂದು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದರ ಪ್ರಯುಕ್ತ ಪೋಷಕ ಶಿಕ್ಷಕರ ಮಹಾಸಭೆಯನ್ನ ಮಕ್ಕಳೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು. ಹನುಮನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಚಿಕ್ಕನಾಳರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಕೂಡ ಮಾಡುವ ಪ್ರಜಾವಾಣಿ ದಿನಪತ್ರಿಕೆಗಳನ್ನು ವಿತರಿಸುತ್ತಾ ಶಾಲಾ ಮಕ್ಕಳಲ್ಲಿ ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ಮಕ್ಕಳಿಗೆ ಪ್ರತಿದಿನ ಬರುವ 50 ಪ್ರಜಾವಾಣಿ ದಿನಪತ್ರಿಕೆಗಳನ್ನು ಹಂಚಿದರು. ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಸಂತೋಷ್ ಕಂಚೇರ್, ಶರಣಪ್ಪ ಕುಂಬಾರ್, ಮಲ್ಲವ್ವ ಭಜಂತ್ರಿ ಮತ್ತು ಅಂದಮ್ಮ ಕೊಟ್ನಳ್ಳಿಯವರು, ಭೀಮವ್ವ ತುಂಬದವರು, ಶಾಂತಪ್ಪ ಮತ್ತು ಉಮೇಶ ಸಂಗಣ್ಣ, ಯಮನೂರು ರೆಡ್ಡಿ, ಶ್ರೀಮತಿ ಲಕ್ಷ್ಮಿಯವರು ಹಾಗೂ ಕನಕಪ್ಪ ಪೂಜಾರವರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಶಾಲಾ ಎಸ್ಡಿಎಂಸಿಯ ಅಧ್ಯಕ್ಷರಾದ ಶ್ರೀ ಗುಂಡಪ್ಪ ಕೊತಬಾಳ್ರವರು ನೆಹರೂಜಿಯವರ ಭಾವಚಿತ್ರಕ್ಕೆ ಪೂಜೆ ಮತ್ತು ಪುಷ್ಪ ನಮನ ಸಲ್ಲಿಸಿದರು. ಎಸ್ಡಿಎಂಸಿಯ ಸರ್ವ ಸದಸ್ಯರು ಹಾಜರಿದ್ದರು. ಪೂಜೆಯ ನಂತರ ನಮ್ಮ ಭಾರತ ದೇಶದ ಸಂವಿಧಾನ ಪೀಠಿಕೆಯನ್ನು ಹೇಳಲಾಯಿತು. ಶಾಲಾ ಶಿಕ್ಷಕರು ತಮಗೆ ಹಚ್ಚಿಕೊಟ್ಟ ಕಾರ್ಯಕ್ರಮಗಳನ್ನು ಹಾಗೂ ಉಪನ್ಯಾಸ ಮಾಲೆಯನ್ನು ಅಚ್ಚುಕಟ್ಟಾಗಿ ಶಿಸ್ತಿನಿಂದ ನಿರ್ವಹಿಸಿದರು. ಪ್ರಾಸ್ತಾವಿಕ ಭಾಷಣದಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯೊಂದಿಗೆ ಮಕ್ಕಳು ಸದಾ ಪ್ರಯತ್ನಶೀಲರಾಗಿರಬೇಕು ಎಂದು ಶ್ರೀ ಯರ್ರಿಸ್ವಾಮಿ ಶಿಕ್ಷಕರು ಹೇಳಿದರು. ಶ್ರೀ ವಿರೂಪಾಕ್ಷಪ್ಪ ಅಂಗಡಿ ಶಿಕ್ಷಕರು ಘನ ಸರ್ಕಾರದ ಮಹತ್ವಾಕಾಂಕ್ಷಿ ಹಲವಾರು ಯೋಜನೆಗಳ ಮತ್ತು ನೀಡುತ್ತಿರುವ ಸೌಲಭ್ಯಗಳು ಹಾಗೂ ಅವುಗಳ ಯಶಸ್ವಿ ಅನುಷ್ಠಾನದ ಬಗ್ಗೆ ಪಾಲಕ ಪೋಷಕರಿಗೆ ತಿಳಿಸಿದರು. ಶ್ರೀಮತಿ ಡಾಕ್ಟರ್ ಶ್ರೀದೇವಿ ಭಾವಿ ಶಿಕ್ಷಕಿಯರು ಮಕ್ಕಳ ರಕ್ಷಣೆ, ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಹಾಗೂ ಬಾಲಕಾರ್ಮಿಕ ನಿಷೇಧ ಎಂಬ ವಿಷಯದ ಬಗ್ಗೆ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಶ್ರೀ ಶರಣಪ್ಪ ಗಾಜಿ ಶಿಕ್ಷಕರು ಹಾಗೂ ಶ್ರೀ ವಿಜಯಕುಮಾರ್ ಚಿತ್ರಗಾರ ಶಿಕ್ಷಕರು ಮಾತನಾಡುತ್ತಾ, ಬರೀ ಶಿಕ್ಷಕರ ಮೇಲೆ ಜವಾಬ್ದಾರಿಯನ್ನ ಬಿಡದೆ ಪಾಲಕರಾದ ನೀವು ಸಹ ನಿಮ್ಮ ಮಕ್ಕಳ ಅಭ್ಯಾಸದ ಬಗ್ಗೆ ಮತ್ತು ಅವರ ವರ್ತನೆಗಳ ಬಗ್ಗೆ ಸೂಕ್ಷ್ಮ ಗಮನ ಹರಿಸುತ್ತಾ ಅವರ ಅಭ್ಯಾಸ ಕ್ರಮ ಹಾಗೂ ಕಲಿಕಾ ಪ್ರಗತಿಯ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿರುವುದು ಅಷ್ಟೇ ಪ್ರಮುಖವಾಗಿದೆ ಎಂದರು. ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಶಿವಪ್ಪ ಇಲಾಳ ರವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ವಿದ್ಯಾರ್ಥಿಗಳ ಗುಣಮಟ್ಟದ ಕಲಿಕಾ ಪ್ರಗತಿಗಾಗಿ ಮತ್ತು ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ಹಾಕಿಕೊಂಡ ಕ್ರಿಯಾ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಈ ನವೆಂಬರ್ 14ರ ಮಕ್ಕಳ ದಿನಾಚರಣೆ ಸಭೆಯಲ್ಲಿ ಒಟ್ಟು 142 ಪಾಲಕ ಪೋಷಕರು ಹಾಜರಿದ್ದು ಮಕ್ಕಳು ಪ್ರದರ್ಶಿಸಿದ ಕಲಿಕಾ ಪ್ರಗತಿಯನ್ನು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು. ಇದೊಂದು ಯಶಸ್ವಿ ಕಾರ್ಯಕ್ರಮ ಎಂದು ಎಲ್ಲರೂ ಮಾತನಾಡುತ್ತಿದ್ದರು. ಶ್ರೀ ಭೀಮಪ್ಪ ಹೂಗಾರ್ ಶಿಕ್ಷಕರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಿಸಿದರು. ಉಳಿದಂತೆ ಎಲ್ಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಿದರು. ಶ್ರೀ ಮಲ್ಲಿಕಾರ್ಜುನ ಶಿಕ್ಷಕರು ಸ್ವಾಗತಿಸಿದರು. ಕೊನೆಗೆ ಶ್ರೀಮತಿ ನಾಗರತ್ನ ಪಾಟೀಲ್ ಶಿಕ್ಷಕಿಯರು ವಂದಿಸಿದರು. ಬ್ಯೂರೋ ನ್ಯೂಸ್ NKS ಟಿವಿ. ಕತ್ತಿ ಮತ್ತು ಬಾಳೆಹಣ್ಣು ಕೊಡಬೇಕನ್ನುವಂಥ ವಿಶಿಷ್ಟ ಯೋಜನೆಯಲ್ಲಿ ಈ ವರ್ಷ ಪ್ರಾರಂಭಗೊಂಡಿದ್ದು ಮತ್ತಷ್ಟು ಸಂತಸದಾಯಕವಾಗಿರುವಂತಹ ವಿಚಾರ. ಅದರಂತೆ ಮಗು ಪ್ರಾರಂಭದಲ್ಲಿ ನಾವು ನೋಡ್ತಾ ಇದ್ವಿ, ಮಕ್ಕಳು ಪ್ರಾರ್ಥನೆಯಿಂದ ಚಕ್ರ ಬಂದು ಬೀಳ್ತಾ ಇದ್ದಾರೆ. ಹಾಲಿನ ಜೊತೆಗೆ ರಾಗಿ ಮಾಲ್ಟ್ ಕೊಡೋದರ ಮೂಲಕ ಇನ್ನಷ್ಟು ಪೌಷ್ಟಿಕಾಂಶವನ್ನು ಹೆಚ್ಚಿಸಬೇಕು ತಿಳ್ಕೊಂಡು ವಾರದಲ್ಲಿ 3 ದಿನ ಮತ್ತು ರಾಗಿ ಮಾಲ್ಟನ್ನು ಕೂಡ ಸರ್ಕಾರ ಯೋಜಿಸಿದೆ. ಅಂದ್ರೆ ಸೋಮವಾರ, ಬುಧವಾರ, ಶುಕ್ರವಾರ ರಾಗಿ ಮಾಲ್ಟ್ ಕೊಡುವಂಥದ್ದು, ಉಳಿದ ದಿನ ಹಾಲನ್ನು ಕೊಡುವಂಥದ್ದು ಯೋಜನೆ ಕೂಡ ಸರ್ಕಾರ ನೀಡಿದೆ. ಒಟ್ಟಾರೆಯಾಗಿ ಮಗು ಶಾಲೆಗೆ ಬಂದ ಮೇಲೆ ಅವನು ತನ್ನೆಲ್ಲ ಆಹಾರ, ಶಿಕ್ಷಣ ಉತ್ತಮವಾಗಿ ಪಡೆಯುವುದಕ್ಕೋಸ್ಕರ ಇಷ್ಟೆಲ್ಲ ಯೋಜನೆಗಳನ್ನು ಕೊಡೋದ್ರ ಮೂಲಕ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಕೂಡ ಒಂದು ಜಾರಿಗೊಳಿಸಿದೆ. ನಮ್ಮೆಲ್ಲ ಭಾಗ ಅತ್ಯಂತ ರೈತಾಪಿ ವರ್ಗ ಆಗಿರೋದ್ರಿಂದ, ಬಡತನದಿರೋದ್ರಿಂದ, ಸರಿಯಾಗಿ ಮಕ್ಕಳಿಗೆ ಆಹಾರದ ಕೊರತೆ ಆಗೋದ್ರಿಂದ ಸರ್ಕಾರ ಕೂಡ ಮನಗಂಡು ಹಾಜರಾತಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಪಡಿಸುವುದಕ್ಕಾಗಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಕೂಡ 2001ರಲ್ಲಿ ಜಾರಿಗೊಳಿಸಿದ್ದು ಇನ್ನೂವರೆಗೂ ಅದು ಮುಂದುವರಿದಿದೆ. ಮುಂದಿನ ದಿನಮಾನಗಳು ಕೂಡ ಮುಂದುವರಿಯಬಹುದು ಅಂತ ನನ್ನ ಅನಿಸಿಕೆ. ಎರಡನೇದಾಗಿ ಸರ್ಕಾರ ನಾವು ಪಠ್ಯ ಪುಸ್ತಕಗಳನ್ನು ಪಾಲಕರಿಗೂ ಕೂಡ ಹೊರೆ ಆಗಬಹುದು
ಅಂದರೆ ಕೆಲವೊಂದು ಪುಸ್ತಕ ಕೊಡಿಸ್ತಾ ಇದ್ರು, ಕೆಲವೊಂದು ಪುಸ್ತಕಗಳನ್ನು ಕೊಡಿಸ್ತಾ ಇದ್ದಿಲ್ಲ, ಮಗುವಿಗೆ ಕೂಡ ಅಭ್ಯಾಸ ಮಾಡೋಕ್ಕೆ ತೊಂದರೆ ಆಗ್ತಿತ್ತು ಅನ್ನೋ ಒಂದು ದೃಷ್ಟಿಯಲ್ಲಿ ಸರ್ಕಾರ ಮತ್ತು ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಸರ್ಕಾರ ಉಚಿತವಾಗಿ ಪಠ್ಯ ಪುಸ್ತಕಗಳನ್ನು ಕೂಡ ಸರ್ಕಾರ ಹಂತ ಹಂತವಾಗಿ ನೀಡ್ತಾ ಇದೆ. ಜೊತೆಗೆ ಮಗುವಿಗೆ ಕೂಡ ಸಮವಸ್ತ್ರ, ಶೂ ಮತ್ತು ಸಾಕ್ಸ್ಗಳನ್ನು ಕೂಡ ಬಹಳ ಅವಶ್ಯಕತೆ ಐತಿ. ಆ ನಿಟ್ಟಿನಲ್ಲಿ ಮೊದಲನೇ ಟಾಪಿಕ್ ಬಹಳ ಇಂಪಾರ್ಟೆಂಟ್, ಮಕ್ಕಳ ರಕ್ಷಣೆ ಅನ್ನುವಂಥದ್ದು. ಮಕ್ಕಳ ರಕ್ಷಣೆ ಅನ್ನುವಾಗ ಗಂಡು ಮಕ್ಕಳು ಬರ್ತಾರೆ, ಹೆಣ್ಣು ಮಕ್ಕಳು ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ರಕ್ಷಣೆ ಅನ್ನುವಂಥದ್ದು ಬಹಳ ಅವಶ್ಯಕವಾಗಿರುವಂತಹ ಅಂಶ ಅನ್ನುವಂಥದ್ದು. ಗಂಡು ಮಕ್ಕಳು ಯಾಕೆ ಬರ್ತಾರ ಅಂತಂದ್ರೆ ರಕ್ಷಣೆ ಅಂದ ತಕ್ಷಣ ದೈಹಿಕವಾಗಿ ಮಾತ್ರ ರಕ್ಷಣೆ ಮಾಡುವಂಥದ್ದಲ್ಲ, ಮಕ್ಕಳ ಮಾನಸಿಕ ಸ್ಥಿತಿಯನ್ನು ರಕ್ಷಣೆ ಮಾಡುವಂತಹ ಅವಶ್ಯಕತೆ ಐತಿ. ಯಾಕೆ ಅವಶ್ಯಕತೆ ಐತಿ ಅಂತಂದ್ರೆ ನಮ್ಮ ಮಗು ಎಲ್ಲಿ ಹೋಗ್ತಾನ, ಏನ್ ಮಾಡ್ತಾನ, ಯಾವ ಸಹವಾಸದಲ್ಲಿದ್ದಾನ ಅನ್ನುವಂಥದ್ದನ್ನ ಗಮನ ಹರಿಸದೆ ಹೋದ್ರೆ ಅಲ್ಲಿಯೂ ಕೂಡ ಲಾಸ್ ಆಗುವಂಥದ್ದು ನಮಗೆ. ಆ ಕಾರಣಕ್ಕೆ ಈ ನಿಟ್ಟಿನೊಳಗ ನಾವು ಗಮನ ಹರಿಸಬೇಕಾದಂತಹ ಅವಶ್ಯಕತೆ ಐತಿ. ಯಾವ ಮಗುವು ಕೂಡ ಅಲ್ಲಿ ಕೆಟ್ಟವರಲ್ಲ, ಯಾವ ಮಕ್ಕಳು ಕೆಟ್ಟದಾಗ್ಬೇಕು ಅಂತಿಲ್ಲ, ಯಾವ ಪಾಲಕರು ಪೋಷಕರು ಕೂಡ ನನ್ನ ಮಗ ಹಾಳಾಗ್ಲಿ ಅಂತ ಬಯಸಲ್ಲ, ಇದನ್ನ ಒಪ್ಕೊಳ್ತೀವಿ ನಾವು. ಆದ್ರೆ ಆ ಮಗು ಈಗ ಹದಿಹರೆಯದ ವಯಸ್ಸಿನೊಳಗ ನಮ್ಮ ತತ್ವ ಪದಕಾರ ಹೇಳ್ತಾರಲ್ಲ, ಹುಚ್ಚು ಕೋಡಿ ಮನಸ್ಸು ಇದು 16